ಎಲ್ಲ ಊಟ ಮಾಡ್ಬೇಕು ಹೋಗ್ಯಾರ ಊಟ ಮಾಡಿ ಬಂದವರು ಕೂತ್ಕೇರಿ ಅವರ ಸಮಾಧಾನ ಕಾಪಾಡ ಹೌದು ಯಾಕಂದ್ರೆ ಎಲ್ಲಕ್ಕಿಂತ ದೊಡ್ಡ ಬಹುಮಾನ ಸಮಾಧಾನ ಸಮಾಧಾನ ಹೌದಾ ಹೌದು ಆ ಸಮಾಧಾನ ಕಾಪಾಡುವಂತ ಕೆಲಸ ಹೌದು ಒಂದು ಪದ್ಯ ನಾವು ಕೇಳಿದ್ರಿ ಎಷ್ಟು ಹೇಳಿ ಶರಣರ ಕೌತುಕ ವಿಜಯಪುರ ಜಿಲ್ಲಾದ ಶಿವಗೆ ತಾಲೂಕ ತಪ್ಪಮೇಲಿ ಸ್ಥಳಕ್ಕ ಶಿವನ ಸ್ವರೂಪ ಶಕ್ತ ಲಿಂಗ ಹುಟ್ಟಿ ಬಂದು ಅಡಿಗೆರ ಮನೆ ತನಕ ಉತ್ತರದಲ್ಲಿ ನಿಮ್ಮ ಭೂಮಿ ಅಂತ ಬೈಕು ಅಂತ ಕೇಳಿದ್ರೆ ಹಾಕಿ ಮಾತು ಹೇಳ್ಬೇಕಾಗ್ಯದಂದ್ರ ಬಹುತೇಕಿಗೆ ಹಿಂದಿ ತಾಲೂಕು ಚಿಕ್ಕಬೇಲೂರ ಹೌದು ಹಿಂದಿ ತಾಲೂಕು ಚಿಕ್ಕಬೇಲೂರ ಬಹುತೇಕಿಗೆ ಅಂತ ಮಹಾತ್ಮರ ಇವು ಮಣ್ಣ ತೊಡದ್ರು ಅಂತ ಕೇಳಿದ್ರ ಹಿಂದಿ ತಾಲೂಕದ ಪಂಚರತ್ನಗಳು ಬರ್ತಾವ ಯಾವ ರತ್ನಗಳು ಅವು ಪಂಚರತ್ನಗಳು ತೊಡದು ಪುಣ್ಯದ ಯಾರು ಲಕ್ಷಾನ ಸಿದ್ಧಲಿಂಗ ಆ ಕಣ್ಣಿನರಿಗೆ ಎಲ್ಲಾ ಲಿಂಗ ಸಾಲೋಟಿಗೆ ಗಂಗಲಿಂಗ ಗೊಳಸಾರದ ಕುಂಡಲಿಂಗ ಬಂಕನಾಳ ಶಂಕರಲಿಂಗ ಅಂತವ್ರು ತೋದ ಭೂಮಿಯವರಿಗೆಲ್ಲ ಬಹುತೇಕ ಎಲ್ಲ ಅಂತ ಮಹಾತ್ಮರ ತೋದ ಭೂಮಿಯಾಗಿ ನೀವು ಹುಟ್ಟಿ ಬಂದಿದ್ರೆ ನೀವು ಇಪ್ಪತ್ತು ತಿಳ್ಕೋಬೇಕು ನಾವು ಮಹಾತ್ಮರ ಆಗೋದು ಬೇಡ ಮಹಾತ್ಮರ ತೋದ ಭೂಮಿಯಾಗಿ ಹುಟ್ಟಿ ಬಂದೇವಂದ್ರೆ ನಾವು ಅವ್ರೊಳಗೆ ಬುದ್ಧಿ ಸಿಕ್ಕು ತಿಳ್ಕೋಬೇಕು ನೀವೆಲ್ಲ ಹೌದು ಹೌದಿಲ್ಲ ಹೌದು ಭಕ್ತರ ಪಾರ್ವತ ಬೆಚ್ಚಾನುವ ಗುಣಕ ಹೇಸ ಸಂಸಾರ ಅಂತ ಹೇಸುವಂತ ಮನಕ ಶುರುವಾರ ಹುಳಿ ಮುದ್ದೆ ಕನಕ ಹೌದು ಮತ್ತೆ ಅಂದ್ರೆ ಅದು ಸುಲಭಲ್ಲ ಎಲ್ಲ ಶರಣರ ಇತಿಹಾಸ ನೀವೆಲ್ಲ ಶರಣರ ನಾಣ್ಯವರೆಗೂ ಮಕ್ಕಳು ಶರಣರ ಇತಿಹಾಸ ಹೇಳಕತ್ತೇವು ಆ ಶನಿವಾರ ಗೋಡೆ ಮುಂದೆ ಎಲ್ಲಿ ಹುಟ್ಟಿಮತ್ತ ಅಕ್ಕಲಕೋಟೆ ತಾಲೂಕ ಸೊಲ್ಲಾಪುರ ಜಿಲ್ಲಾ ಜೈನಾಪುರ ಶಿವರ ಗ್ರಾಮದಲ್ಲಿ ಅಲ್ಲಿ ಔದತ್ತವಳಿಯ ತಾಯಿ ಸಂತಾನ ಹೊಟ್ಟಿಗೆ ಹುಟ್ಟದ ಕನ್ನಿಪ್ರಿಗೆ ಹಲವಾರು ಹುಲಿ ಹೊಡೆದು ಹುಲಿಯಾಗಿ ನಡೆಯುವಾಗ ಹುಲಿ ಮುಖ್ಯ ಮತ್ತೆ ಅಲ್ಲ ಲಕ್ಷಾನ ಚಿತ್ತಲಿಂಗ ದೇವಿಗೆ ಅಧಿಕಾರ ಸ್ಥಾನ ಬಹುತೇಕ ಲಕ್ಷಣ ಮಠಕ್ಕೆ ಹೋಗ್ತೀರಿ ನೀವೆಲ್ಲ ಆ ಲಕ್ಷಣ ಮಠಕ್ಕೆ ಇನ್ನು ಆ ಗುಡಿ ಹೋಗ್ತಿರ್ತಾರೆ ತಾಲೀಮ್ ಕೂಲಿನೇ ತೇರು ಹೇಳ್ತಾರೆ ಆ ಊರಿಗಿನ ಮೊದಲ ಆ ದೊಡ್ಡಮುತ್ತರಿದ್ರು ವಿಷ್ಣುವಾದ ಗೋಳಿ ಮುತ್ತರು ಹೌದಪ್ಪ ಆ ಗೋಳಿ ಮುತ್ತರು ಬರೋದಕ್ಕಿಂತ ಮುಂಚಿತವಾಗಿ ಒಂದು ಸಲ ಭಕ್ತರು ವಿಚಾರ ಮಾಡುವಂತ ಏನ್ ವಿಚಾರ ಮಾಡಿ ಸರ ಅವ ಆಮೇಲೆ ಬಹಳ ದೊಡ್ಡ ಸಾಮ್ರಾದಾನೇನೋ ಅವ ಪರಪ್ಪನ ಯಾಕೆ ಕಾಯ್ತೀರಿ ನಮ್ ಬೇರೆ ಮತ್ತೆ ಭಕ್ತರೆಲ್ಲ ಕೂಡಿ ಬೇರೆ ಹೇಳಕ್ಕಂತಾರ 10 JCB 10 ಹಿಂದೂಸ್ತಾನಿ ಟ್ಯಾಕ್ಟರ್ ಹಚ್ಚಿ ಸಾವಿರಾರು ಮಂದಿ ಹಗ್ಗಕ್ಕೆ ಬಂದು ಹೋದ್ರ ನಿಂತು JCB ಒಂದು ಕೂಗಲು ಎಳೆದು ಸಹಿತ ಹಿಂದೂಸ್ತಾನಿ ಏನು ಸಾಗಿಲ್ಲಪ್ಪ ಅದನ್ನ ಕಾಯದೊಳಗ ಅವಾಗ ಗೋಳಿ ಮುಖ್ಯ ಬಂದ ತೇರ ಮ್ಯಾಲ ನಿಂತು ತಮ್ಮ ಹೆಗಲ ಮ್ಯಾಲಿನ ಜಾಡಿ ಬೀಸಿ ಬಿಟ್ಟ ತಾನೇ ತೇರು ಓಡಬೇಕು ಕಟ್ಕೊಂಡು ಯಾರು ಹಿಡಿದೇ ಬೇಕಾಗಿಲ್ಲ ಅಂತ ಶಬ್ದ ಹುಟ್ಟಿ ಬಂದ್ರು ಅಷ್ಟೇ ಅಲ್ಲ ಭಕ್ತರ ಪಾವಕ ಅಂತ ನೋಡಿ ಗೋಳಿ ಮುಖ್ಯ ಆ ಗೋಳಿ ಮುಖ್ಯ ಲಕ್ಷಾಂಶ ತೇರ್ ಮಾಡ್ಬೇಕಾಗಿತ್ತಮ್ಮ ಹೌದು ಲಕ್ಷಾಂಶ ತೇರ್ ಮಾಡ್ಬೇಕಾಗಿತ್ತು ಆ ಲಕ್ಷಾಂಶ ತೇರಿಗೆ 4 ಗಾಡಿ ಬೇಕಾಗಿತ್ತು ಹೌದಪ್ಪ ಬೇಕಾಗಿ ಅವಾಗ ಲಕ್ಷಾಂಶ ಗ್ರಾಮದ ಸಮಿತಿಯವರು ಹೇಳಿದ್ರಂತ ಏನ್ ಹೇಳ್ತಾರೆ ಸರ ಮುಂದೆ ತೇರು ಮಾಡಿಸೋ ಕೆಲಸ ನಮ್ಮದು ಹೌದು ಅವಕ್ಕ ಗಾಡಿ ಮಾಡಿಸೋ ಕೆಲಸ ನಿಮ್ದು ಅವಾಗ ಆ ಲಕ್ಷಾಂಶ ಹಿರಿಯರು ಹೇಳಿದ್ರು ಆ ಗೋಳಿ ಮುಖ್ಯ ಹೋಗಿ ಒಬ್ಬ ಬಡಿಗೌಡಿಗೆ ಹೇಳ್ದ ಅಪ್ಪ ಬಡಿಗೌಡ ಲಕ್ಷಾಂಶ ಸಿದ್ದಪ್ಪನ ಜಾತ್ರೆಗೆ 4 ಗಾಡಿ ಬೇಕಾಗಿ ಅವನ ತೇರಿಗೆ ಆ 4 ದಿನ ಇಲ್ಲಕ್ಕಾಗಿ ನನಗೆ ಗಾಡಿ ಬೇಕಾಗ್ತಾವ ಮತ್ತೆ ಮಾರಿ ಕೂಡ ಆಗ್ತದೆ ಅಂತ ಕೇಳ್ದ ಹೌದು ಅವಾಗ ಬಡಿಗೌಡ ಯಾಕಂದ್ರೆ ಮಾಡಿ ಕೊಡ್ತೀನಂದ ಮಾರಿ ಕೊಡ್ತೀನಂತ ರೊಕ್ಕ ಏನಂತ ಕೇಳ್ದ ಗೋಳಿ ಮುಖ್ಯ ಹೌದು ಆ ರೊಕ್ಕ 4 ಗಾಡಿಗೆ 4,000 ರೂಪಾಯಿ ಆಗ್ತಾವಂತ ಚಲೋ ಹೌದು ನೀವೆಲ್ಲ ನಾವೇಳಿ ನಾವು ಚುಟ್ಟಿದ್ದೀವಿ ಸುತ್ತಾಡೋದನ್ನ ಅಯ್ಯೋ ಚಲೋ ಭಕ್ತರ ಭಾವಕ ಗುಣಕ
ಕಕ್ಕ